ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ದಿನ ನಾನು ನಮ್ಮ ಜಮೀನಿನ ಪಹಣಿ ಬಗ್ಗೆ ಮಾಹಿತಿ ನೀಡಲು ಬಂದಿದ್ದೇನೆ ಫ್ರೆಂಡ್ಸ್. ಪಹಣಿ ಅಂದ್ರೆ ಏನು, ಅದು ಯಾವ ರೀತಿಯಾಗಿರುತ್ತೆ, ಯಾವ ವಿವರಗಳನ್ನು ಹೊಂದಿರುತ್ತೆ, ಜಮೀನಿಗೆ ಪಹಣಿ ಮುಖ್ಯನಾ ಎಂಬುದನ್ನು ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಫ್ರೆಂಡ್ಸ್. ನಮ್ಮ ಯೂಟ್ಯೂಬ್ ಚಾನಲ್ನ ನೀವು ಹೊಸದಾಗಿ ನೋಡ್ತಾ ಇದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಫ್ರೆಂಡ್ಸ್. ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡ್ತಾ ಇದ್ರೆ ತುಂಬಾ ಧನ್ಯವಾದಗಳು ಫ್ರೆಂಡ್ಸ್. ಇದೇ ರೀತಿ ಸಪೋರ್ಟ್ ಮಾಡಿ. ಜಮೀನಿನ ಪಹಣಿ ಅಂದ್ರೆ ಏನು ಹಾಗೂ ಪಹಣಿಯಲ್ಲಿ ಯಾವ ಕಾಲಂಗಳು ಯಾವ ವಿವರವನ್ನು ತಿಳಿಸಬೇಕು ಹಾಗೂ ಅದರಿಂದ ಏನು ಅನುಕೂಲ, ಪಹಣಿನ ನಾವು ಯಾವ ರೀತಿ ನೋಡ್ಕೊಳ್ಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಏನಪ್ಪ ಪಹಣಿ ಅಂತ ಅಂದ್ರೆ, ಜಮೀನು ಯಾರ ಹೆಸರಲ್ಲಿದೆ ಎಂಬುದನ್ನು ತಿಳಿಸಿಕೊಡುವ ದಾಖಲೆಯ ಪ್ರತಿಯನ್ನು ನಾವು ಪಹಣಿ ಅಂತ ಕರಿತೀವಿ. ಹಾಗೂ ಪಹಣಿನ ಇಂಗ್ಲಿಷ್ ನಲ್ಲಿ RTC ಅಂತ ಕರೀತಾರೆ. R ಅಂದ್ರೆ ರೆಕಾರ್ಡ್ಸ್ ಆಫ್ ರೈಟ್ಸ್ ಅಂತ, T ಅಂದ್ರೆ ಟೆನೆನ್ಸಿ, C ಅಂತ ಅಂದ್ರೆ ಕ್ರಾಪ್ ಇನ್ಫಾರ್ಮೇಶನ್ ಅಂತ. ಹಾಗೂ ನಮ್ಮ ಜಮೀನಿಗೆ ಮುಖ್ಯ ದಾಖಲೆ ಅಂತ ಅಂದ್ರೆ ಅದು ಪಹಣಿ. ಜಮೀನಿಗೆ ಯಾಕೆ ಪಹಣಿ ಮುಖ್ಯ ಅಂತನೂ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೂ ಜಮೀನಿನ ವರ್ಗಾವಣೆ ಏನಾದ್ರೂ ಆಗಿದ್ರೆ ಅದನ್ನ ನಾವು ಪಹಣಿಯಲ್ಲಿ ನೋಡ್ಕೊಳ್ಬಹುದು. ಹಾಗೂ ಯಾವ ಬೆಳೆಯನ್ನು ನಾವು ನಮ್ಮ ಜಮೀನಿನಲ್ಲಿ ಬೆಳೆದಿದ್ದೀವಿ ಅಂತನೂ ನಾವು ಪಹಣಿಯಲ್ಲಿ ನೋಡ್ಕೊಳ್ಬಹುದಾಗಿರುತ್ತೆ ಫ್ರೆಂಡ್ಸ್. ಈಗ ಪಹಣಿಯಲ್ಲಿ ಖಾತೆದಾರರ ವಿಸ್ತೀರ್ಣವೂ ಸಹ ಇರುತ್ತೆ ಫ್ರೆಂಡ್ಸ್. ಹಾಗೂ ಯಾವ ಭೂಮಿಯಲ್ಲಿ ಇದೆ ಹಾಗೂ ಯಾವ ಭೂಮಿ ಜಮೀನಿನಲ್ಲಿ ಇದೆ ಎಂಬುದಾಗಿ ನಾವು ತಿಳ್ಕೋಬಹುದು. ಈ ಒಂದು ಪಹಣಿಯಲ್ಲಿ ಕಾಲಮ್ಸ್ ಗಳು ಬರುತ್ತೆ ಫ್ರೆಂಡ್ಸ್. ಯಾವ ರೀತಿ ಇದು ಅಂತ ಅಂದ್ರೆ, ಸೊ ಪಹಣಿನ ಫಾರ್ಮ್ ನಂಬರ್ 16 ಅಂತಾನು ಕರೀತಾರೆ, ನಮ್ಮೂರೇ 16. ಹಾಗೂ ಪಹಣಿಯ ಕಾಲಂ 1ರಲ್ಲಿ ಸರ್ವೆ ನಂಬರ್ ಇರುತ್ತೆ, ನಿಮ್ಮ ಮೂಲ ಸರ್ವೆ ನಂಬರ್ ಇರುತ್ತೆ. ಹಾಗೂ ಪಹಣಿ ಕಾಲಂ 2ರಲ್ಲಿ ಹಿಸ್ಸಾ ನಂಬರ್, ಏನಾದ್ರೂ ನಿಮ್ಮ ಸರ್ವೆ ನಂಬರು ಪೋಡಿ ಆಗಿದ್ರೆ ಕಾಲಂ 2ರಲ್ಲಿ ಹಿಸ್ಸಾ ನಂಬರ್ ದಾಖಲಾಗಿರುತ್ತೆ. ಪಹಣಿ ಕಾಲಂ 3ರಲ್ಲಿ ಮುಖ್ಯವಾಗಿ ಈ ಒಂದು ಕಾಲಂ ಮುಖ್ಯ ಆಗಿರುತ್ತೆ ನಮ್ಮ ಪಹಣಿಲಿ. ಕಾಲಂ 3 ಅದರಲ್ಲಿ ಒಟ್ಟು ವಿಸ್ತೀರ್ಣವನ್ನ ತಿಳಿಸ್ಕೊಡುತ್ತೆ. ಅದರಲ್ಲಿ ನಾವು ಬೇಕಾದ್ರೆ ಖರಾಬು, ಎ ಖರಾಬು ಹಾಗೂ ಬಿ ಖರಾಬು ನಾವು ಅಲ್ಲಿ ಕಂಡುಕೊಳ್ಬಹುದಾಗಿರುತ್ತೆ. ಹಾಗೂ ಕಾಲಂ 4ರಲ್ಲಿ ನಮ್ಮ ಜಮೀನಿನ ಕಂದಾಯವು ಅಲ್ಲಿ ಇರುತ್ತೆ ಫ್ರೆಂಡ್ಸ್. ಎಷ್ಟು ಕಂದಾಯ ಇರುತ್ತೆ ಎಂಬುದಾಗಿ ನಾವು ಕಾಲಂ 4ರಲ್ಲಿ ನೋಡ್ಕೊಳ್ಬಹುದು. ಹಾಗೂ ಕಾಲಂ 5ರಲ್ಲಿ ಮಣ್ಣಿನ ವಿಧ, ಯಾವ ಮಣ್ಣಿರುತ್ತೆ ನಮ್ಮ ಜಮೀನಿನಲ್ಲಿ, ಮರಳಿರಬಹುದು ಅಥವಾ ಕೆಂಪು ಮಣ್ಣಿರಬಹುದು ಅಥವಾ ಕಪ್ಪು ಮಣ್ಣಿರಬಹುದು, ಇದನ್ನ ನಾವು ಕಾಲಂ 5ರಲ್ಲಿ ನೋಡ್ತೀವಿ ಫ್ರೆಂಡ್ಸ್. ಹಾಗೂ ಕಾಲಂ 6ರಲ್ಲಿ ಜಮೀನಿನ ಪಟ್ಟ ಇರುತ್ತೆ. ಹಾಗೂ ಕಾಲಂ 7ರಲ್ಲಿ ಮರಗಳ ಸಂಖ್ಯೆ ಹಾಗೂ ಯಾವ ಮರ ಇರುತ್ತೆ ನಮ್ಮ ಜಮೀನಿನಲ್ಲಿ ಹಾಗೂ ಎಷ್ಟು ಮರಗಳಿದೆ ಅಂತ ಹೇಳ್ಬಿಟ್ಟು ನಾವು ಕಾಲಂ 7ರಲ್ಲಿ ನಾವು ನೋಡ್ತೀವಿ. ಹಾಗೂ ಕಾಲಂ 8 ಏನು ತಿಳಿಸ್ಕೊಡುತ್ತೆ ಅಂದ್ರೆ ಜಮೀನಿನ ನೀರಾವರಿ ವಿಸ್ತೀರ್ಣ, ಅಂದ್ರೆ ನಮ್ಮ ಜಮೀನಿನಲ್ಲಿ ನೀರಾವರಿ ಎಷ್ಟಿದೆ, ಯಾವ ಮೂಲ ಇರಬಹುದು, ಮುಂಗಾರು ಹಿಂಗಾರು ಬಾಗಾಯಿತುಲಿ ಯಾವ ಮೂಲಗಳಿಂದ ನಾವು ನೀರಾವರಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅದನ್ನು ತಿಳಿಸ್ಕೊಡುತ್ತೆ ಫ್ರೆಂಡ್ಸ್. ಇದು 8ನೇ ಕಾಲಂ. ಹಾಗೂ ಮುಖ್ಯವಾದ ಕಾಲಂ 9ರಲ್ಲಿ ಏನ್ ತಿಳಿಸ್ಕೊಡುತ್ತೆ ಅಂದ್ರೆ ಖಾತೆದಾರರ ಹೆಸರು ತಿಳಿಸ್ಕೊಡುತ್ತೆ ಹಾಗೂ ವಿಸ್ತೀರ್ಣನೂ ಇರುತ್ತೆ. ಅದ್ರ ಪಕ್ಕದಲ್ಲಿ ಖಾತೆ ನಂಬರ್ ಸಹನು ಇರುತ್ತೆ ಫ್ರೆಂಡ್ಸ್. ಹಾಗೂ ಕಾಲಂ 10ರಲ್ಲಿ ಸ್ವಾಧೀನದ ರೀತಿ, ಈಗ ಏನಾದ್ರೂ ದಾನ ಪತ್ರ ಆಗಿರ್ಬೋದು, ಕ್ರಯ ಆಗಿರ್ಬೋದು, ವಿಭಾಗ ಆಗಿರ್ಬೋದು, ಈ ತರ ಏನಾದ್ರೂ ಸ್ವಾಧೀನ ನಿಮಗೆ ಬಂದಿದ್ರೆ ಅಂದ್ರೆ ಟ್ರಾನ್ಸಾಕ್ಷನ್ ಆಗಿದ್ರೆ, ನಿಮ್ಗೆ ಏನಾದ್ರೂ ನಿಮ್ಮ ತಂದೆ ಪೌತಿ ಆಗಿದ್ದು ಮಕ್ಕಳಿಗೆ ಏನಾದ್ರೂ ಖಾತೆ ಆಗಿದ್ರೆ, ಸೊ ಆ ಖಾತೆಯ ಸಂಖ್ಯೆ ಅಂದ್ರೆ ಯಾವ ರೀತಿ ಸ್ವಾಧೀನದ ರೀತಿ ಬಂದ್ಬಿಟ್ಟು ಕಾಲಂ 10ರಲ್ಲಿ ತಿಳಿಸ್ಕೊಡುತ್ತೆ ಪಹಣಿ. ಸೊ ಕಾಲಂ 11ರಲ್ಲಿ ಹಕ್ಕುಗಳು ಇರುತ್ತೆ ಹಾಗೂ ಋಣಗಳು ಇರುತ್ತೆ ಫ್ರೆಂಡ್ಸ್. ಋಣದಲ್ಲಿ ಏನಾದ್ರೂ ಸಾಲ ತಗೊಂಡಿದ್ರೆ, ನೀವು ಯಾವ ಬ್ಯಾಂಕ್ ನಲ್ಲಿ ಸಾಲ ತಗೊಂಡಿರ್ತೀರಾ ಆ ಒಂದು ನಮೂದು ಕಾಲಂ 11ರ ಋಣ ಕಾಲಂ ನಲ್ಲಿ ಇರುತ್ತೆ ಫ್ರೆಂಡ್ಸ್. ಹಾಗೂ ಕಾಲಂ 12ರಲ್ಲಿ ಸಾಗುವಳಿ ಹಾಗೂ ಗೇಣಿಯ ವಿವರ ಇರುತ್ತೆ. ಅದರಲ್ಲಿ ವರ್ಷ ಮತ್ತು ಕಾಲ ಇರುತ್ತೆ. ಹಾಗೂ ಯಾರ್ಯಾರು ವ್ಯವಸಾಯ ಮಾಡ್ತಾ ಇರ್ತಾರೆ ಅವ್ರ ಹೆಸರು ಸಹ ಇರುತ್ತೆ, ಸಾಗುವಳಿ ಇರುತ್ತೆ ಹಾಗೂ ಗೇಣಿಯ ವಿವರ ಸಹನು ಇರುತ್ತೆ ಫ್ರೆಂಡ್ಸ್. ಕಾಲಂ 13ನಲ್ಲಿ ಭೂಮಿಯ ಉಪಯೋಗ ಮತ್ತು ಬೆಳೆಗಳು, ಯಾವ ಬೆಳೆ ಬೆಳೆದಿರ್ತಾರೆ ಹಾಗೂ ಅದು ಬೆಳೆಯ ವಿಸ್ತೀರ್ಣ ಎಷ್ಟಿರುತ್ತೆ, ನೀರಾವರಿನ
ಹಾಗೂ ಕೊಳವೆ ಬಾವಿ ಇದೆಯಾ ಎಂಬುದಾಗಿನೂ ಸಹ ಇದರಲ್ಲಿ ತಿಳಿಸ್ಕೊಡ್ತಾರೆ ಫ್ರೆಂಡ್ಸ್. ಹಾಗೂ ಪಹಣಿಯಲ್ಲಿ ಮೇಲೆ ರೈಟ್ ಸೈಡ್ ಅಲ್ಲಿ ಬಲಭಾಗದಲ್ಲಿ ವ್ಯಾಲಿಡೇಟ್ ಫ್ರಮ್ ಅಂತ ಇರುತ್ತೆ, ಅಂದ್ರೆ ದಿನಾಂಕ ನಮೂದಿಸಿರ್ತಾರೆ. ಆ ದಿನಾಂಕದಿಂದ ಟಿಲ್ ಡೇಟ್ ತಕ್ಕ ಅಂದ್ರೆ ಟ್ರಾನ್ಸಾಕ್ಷನ್ ಆಗಿರುತ್ತೆ ನೋಡಿ, ಏನಾದ್ರೂ ಖಾತೆ ಬದಲಾವಣೆ ಆಗಿರುತ್ತಲ್ಲ, ಆ ದಿನದಿಂದ ಟಿಲ್ ಡೇಟ್ ತಕ್ಕ ಅಂತ ಹೇಳ್ಬಿಟ್ಟು ದಿನಾಂಕ ಸಹ ಇರುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ಪಹಣಿಲಿ ಕಾಲಂಗಳು ತಿಳಿಸ್ಕೊಟ್ಟಿದೆ.